ದೀಪಸ್ತಂಭದ ಮೇಲಿನಿಂದ ಅದರ ಎರಡು ವಿರುದ್ಧ ದಿಕ್ಕಿನಲ್ಲಿರುವ ಹಡಗುಗಳನ್ನು ಗಮನಿಸಿದಾಗ ಉಂಟಾದ ಅವನತ ಕೋನಗಳು ಕ್ರಮವಾಗಿ 45 ಡಿಗ್ರಿ ಮತ್ತು 60 ಡಿಗ್ರಿ ಆಗಿದೆ. ದೀಪಸ್ತಂಭದ ಎತ್ತರ 120 ಮೀಟರ್ ಇದ್ದು ಆ ಎರಡು ಹಡಗುಗಳ ನಡುವೆ ಎಳೆಯಬಹುದಾದ ಸರಳ ರೇಖೆಯು ದೀಪಸ್ತಂಭದ ಮೂಲಕ ಹಾದು ಹೋದರೆ ಹಡಗುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. From a lighthouse, the angles of depression of two ships on opposite sides of the lighthouse were observed to be 45 degree and 60 degree. If the height of the lighthouse is 120 meter and the line joining the two ships passes through the foot of the lighthouse, then find the distance between the two ships. This is the question. First ಗೆ ಏನ್ ಡಾಟಾ ಕೊಟ್ಟಿದ್ದಾನೆ ಅದರ ಪ್ರಕಾರ ನಾವೇನ್ ಮಾಡೋಣ, ಒಂದು ರೆಫರೆನ್ಸ್ ಡಯಾಗ್ರಾಮ್ ನ ಡ್ರಾ ಮಾಡೋಣ. ಮೊದಲಿಗೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಒಂದು ಲೈಟ್ ಹೌಸ್ ಇದೆ ಅಂಡ್ ದ ಹೈಟ್ ಆಫ್ ದ ಲೈಟ್ ಹೌಸ್ ಈಸ್ 120 ಮೀಟರ್. ಒಂದು ಲೈಟ್ ಹೌಸ್ ಇದೆ, ಇಲ್ಲಿ ಈ ರೀತಿ ಒಂದು ಲೈಟ್ ಹೌಸ್. ಇದರ ಎತ್ತರ ಎಷ್ಟಿದೆ ಅಂತಂದ್ರೆ 120 ಮೀಟರ್. ಅದನ್ನ ನಾನು ಬೇಕಿದ್ರೆ ಆಮೇಲೆ ನಾನು ಡ್ರಾ ಮಾಡ್ತೀನಿ. ಇದರ ಮೇಲಿಂದ ಏನ್ ಮಾಡ್ತಾ ಇರೋದು, ಅಬ್ಸರ್ವ್ ಮಾಡ್ತಾ ಇರೋದು. ಮೇಲಿಂದ ವಿರುದ್ಧ ದಿಕ್ಕಿನಲ್ಲಿ ಹಡಗುಗಳನ್ನು ಗಮನಿಸಿದಾಗ ಅಂತ ಹೇಳ್ತಾನೆ. ಅಂದ್ರೆ ಒಂದ್ಸರಿ ಈ ಕಡೆ ನೋಡಿದ್ರೆ ಇನ್ನೊಂದ್ಸರಿ ಈ ಕಡೆ ನೋಡ್ತಾನೆ. ಅಂದ್ರೆ ಒಂದು ಹಡಗು ಈ ಸೈಡ್ ಅಲ್ಲಿ ಇದೆ, ಇನ್ನೊಂದು ಹಡಗು ಈ ಸೈಡ್ ಅಲ್ಲಿ ಇದೆ. ಎರಡನ್ನೂ ನೋಡಿದಾಗ ಉಂಟಾದಂತ ಅವನತ ಕೋನಗಳು, ಆಂಗಲ್ಸ್ ಆಫ್ ಡಿಪ್ರೆಷನ್, ಒಂದು 45 ಡಿಗ್ರಿ ಇದ್ರೆ ಇನ್ನೊಂದು 60 ಡಿಗ್ರಿ ಇದೆ, 45 ಡಿಗ್ರಿ 60 ಡಿಗ್ರಿ. ಹಾಗಾದ್ರೆ ಇಲ್ಲಿ ಏನಂದ್ರೆ ಲೈನ್ ಆಫ್ ಸೈಟ್ ಅಂತ ಹೇಳ್ತೀವಲ್ಲ, ಅದನ್ನ ಡ್ರಾ ಮಾಡ್ಕೊಳ್ತೀನಿ ನಾನು. ಅಂದ್ರೆ ನನ್ನ ಕಣ್ಣಿನ ನೇರಕ್ಕೆ ಒಂದು ಲೈನ್ ಡ್ರಾ ಮಾಡಿದ್ರೆ ಅಲ್ಲಿ ಅವನತ ಕೋನ ಅಂತಂದ್ರೆ ಕೆಳಗಡೆ ಉಂಟಾಗ್ತದೆ ಯಾವಾಗಲೂ ಕೋನ. ಆಂಗಲ್ ಆಫ್ ಡಿಪ್ರೆಷನ್ ಮೇಲಿಂದ ಈಗ ಕೆಳಗಡೆ ನೋಡೋದು. ಇಲ್ಲಿ ಹಡಗಿದೆ, ಸೊ ಇಲ್ಲಿಂದ ಇಲ್ಲಿ ನೋಡಿದಾಗ ಆಂಗಲ್ 45 ಡಿಗ್ರಿ ಇದೆ ಅಂತ. ಸೊ ಹಡಗು ಇಲ್ಲಿಲ್ಲೋ ಇದೆ ಅಂತಂದ್ರೆ ಸೊ ನೋಡ್ದು ಈ ರೀತಿ ನೋಡ್ತಾ ಇದ್ದಾನೆ ಅಂತ. ಅದೇ ರೀತಿ ಈ ಕಡೆ ಇರ್ತಕ್ಕಂಥ ಹಡಗನ್ನ ಈ ರೀತಿ ನೋಡ್ತಾ ಇದ್ದಾನೆ. ಸೊ ಇಷ್ಟು. ಈಗ ಆಂಗಲ್ ಎಷ್ಟಿದೆ ಅಂತಂದ್ರೆ ಮೇಲಿಂದ ಕೆಳಗಡೆ ನೋಡಿದಾಗ ಇಲ್ಲಿ ಆಂಗಲ್ 45 ಡಿಗ್ರಿ ಇದ್ರೆ ಈ ಕಡೆ ಆಂಗಲ್ ಎಷ್ಟು ಡಿಗ್ರಿ ಇದೆ ಅಂತ 60 ಡಿಗ್ರಿ ಇದೆ. ಈ ಹಡಗನ್ನ ನಾನು ಎ ಅಂತ ಕರಿತೀನಿ, ಈ ಹಡಗನ್ನ ಬಿ ಅಂತ ಕರಿತೀನಿ. ಈ ಎರಡು ಹಡಗುಗಳನ್ನ ಜಾಯಿನ್ ಮಾಡ್ತಕ್ಕಂಥ ಲೈನ್ ಎಲ್ಲಿಂದ ಪಾಸ್ ಆಗ್ತಾ ಇದೆ ಅಂತ ಹೇಳ್ತಾರೆ ಅಂದ್ರೆ ಫೂಟ್ ಆಫ್ ದ ಲೈಟ್ ಹೌಸ್. ಈ ಲೈಟ್ ಹೌಸ್ ನ ಪಾದ ಏನಿದೆ ಅದರಿಂದ ಅದು ಪಾಸ್ ಆಗಿ ಹೋಗ್ತಾ ಇದೆ ಅಂತ. ಸೊ ಈ ರೀತಿ ಪಾಸ್ ಆಗಿ ಹೋಗ್ತಾ ಇದೆ. ನಮಗ್ ಬೇಕಾಗಿರೋದು ಏನ್ ಬೇಕಾಗಿದೆ ಅಂತಂದ್ರೆ ಈ ಎರಡು ಹಡಗುಗಳ ನಡುವಿನ ಡಿಸ್ಟೆನ್ಸ್ ಬೇಕು. ಸೊ ಇಲ್ಲಿ ಲೈನ್ ಆಫ್ ಸೈಟ್ ಮತ್ತು ಈ ಬೇಸ್ ಏನಿದೆ ಆ ಎರಡು ಲೈನ್ಗಳು ಪ್ಯಾರಲ್ ಆಗಿರುತ್ತದೆ. ಸೊ ಇದು ಒಂದು ಬಹಳ ಇಂಪಾರ್ಟೆಂಟ್ ರಿಸಲ್ಟ್. ಎರಡು ಲೈನ್ಗಳು ಪ್ಯಾರಲ್ ಆಗಿರೋದ್ರಿಂದ ಇಲ್ಲಿ 45 ಡಿಗ್ರಿ ಇದೆ ಅಂತಂದ್ರೆ ಈ ಆಂಗಲ್ ಎ ಇರುತ್ತಲ್ಲ ಇದು ಕೂಡ 45 ಡಿಗ್ರಿ ಇರುತ್ತೆ, ಯಾಕಂದ್ರೆ ಆಲ್ಟರ್ನೇಟ್ ಆಂಗಲ್ಸ್. ಅದೇ ರೀತಿ ಇಲ್ಲಿ ಆಂಗಲ್ 60 ಡಿಗ್ರಿ ಫಾರ್ಮ್ ಆಗಿದೆ ಅಂತಂದ್ರೆ ಆಂಗಲ್ ಬಿ ಕೂಡ ಎಷ್ಟು ಡಿಗ್ರಿ ಇರುತ್ತೆ, 60 ಡಿಗ್ರಿ ಇರುತ್ತೆ. ಅದೇ ರೀತಿ ನಮಗೆ ಇನ್ನೊಂದು ಗೊತ್ತಿದೆ, ಹೈಟ್ ಆಫ್ ದ ಲೈಟ್ ಹೌಸ್. ಲೈಟ್ ಹೌಸ್ಗೆ ಒಂದು ಹೆಸರನ್ನ ಕೊಡೋಣ. ಸಪೋಸ್ ಇದು XY ಆಗಿರ್ಲಿ, ಲೈಟ್ ಹೌಸ್ XY ಆಗಿರ್ಲಿ. XY ಲೈಟ್ ಹೌಸ್ ನ ಹೈಟ್ ಎಷ್ಟಿದೆ, 120 ಮೀಟರ್. ಆಮೇಲೆ ಇದು ಲೈಟ್ ಹೌಸ್ ಆಗಿರೋದ್ರಿಂದ ದಿಸ್ ವಿಲ್ ಬಿ 90 ಡಿಗ್ರಿ ಹಿಯರ್. ಸೊ ಹಿಯರ್ ವಿ ಹ್ಯಾವ್ ಟೂ ಟ್ರಯಾಂಗಲ್ಸ್. ಒನ್ ಟ್ರಯಾಂಗಲ್ ಇಸ್ AXY, ಈ ಕಡೆ ಇದೆ ಟ್ರಯಾಂಗಲ್ AXY. ಒನ್ ಮೋರ್ ಟ್ರಯಾಂಗಲ್ ಇಸ್ BXY. ಸೊ ಈ ಎರಡು ಟ್ರಯಾಂಗಲ್ಗಳಲ್ಲಿ ಎರಡು ಆಂಗಲ್ಗಳು ಗೊತ್ತಿದೆ, 45 ಡಿಗ್ರಿ ಮತ್ತು 60 ಡಿಗ್ರಿ ಅಂತೇಳಿ. ಮತ್ತು ಒಂದು ಲೆಂತ್ ಗೊತ್ತಿದೆ ನಮಗೆ 120 ಡಿಗ್ರಿ. ಎರಡು ಟ್ರಯಾಂಗಲ್ ಅಲ್ಲಿ ಒಂದು ಲೆಂತ್ ಗೊತ್ತಿದೆ. ನಾವು ಫೈಂಡ್ ಮಾಡಬೇಕಾಗಿರೋದು AB ಫೈಂಡ್ ಮಾಡಬೇಕು. ಬಟ್ AB ಈಸ್ ನಥಿಂಗ್ ಬಟ್ AY ಪ್ಲಸ್ BY. ಈ AY ಮತ್ತು BY ಎರಡನ್ನು ಆಡ್ ಮಾಡಿದ್ರೆ ನಮಗೆ AB ಲೆಂತ್ ಸಿಗುತ್ತೆ. ಸೊ ಫಸ್ಟ್ ನಾನೇನ್ ಮಾಡ್ತೀನಿ ಅಂದ್ರೆ AY ಸಪರೇಟ್ ಆಗಿ ಫೈಂಡ್ ಮಾಡ್ತೀನಿ, ಆಮೇಲೆ BY ಸಪರೇಟ್ ಆಗಿ ಫೈಂಡ್ ಮಾಡ್ತೀನಿ. ಆ ಎರಡನ್ನು ಆಮೇಲೆ ಆಡ್ ಮಾಡೋಣ. ಸೊ ಇಲ್ಲಿ ಟ್ರಯಾಂಗಲ್ AXY ನಲ್ಲಿ ನನಗೆ AY ಬೇಕು ಅಂತಂದ್ರೆ ಇಲ್ಲಿರ್ತಕ್ಕಂಥ ಡಾಟಾ ಯೂಸ್ ಮಾಡಿ ಏನನ್ನ ಮಾಡಿದ್ರೆ ನನಗೆ ಬರುತ್ತೆ ನೋಡ. ಈಗ ಸೈನ್ ಆಫ್ ಆಂಗಲ್ A, ಸೈನ್ A ಈಕ್ವಲ್ ಟು ಏನಿದೆ, ಸೈನ್ A ಆಪೋಸಿಟ್ ಬೈ ಹೈಪಾಟ್ನಸ್ ಅಂತ ಇದೆ. ಆಪೋಸಿಟ್ ಯಾವ್ದಾಗುತ್ತೆ ಅಂದ್ರೆ XY ಆಗುತ್ತೆ, ಹೈಪಾಟ್ನಸ್ XA.
ಹೈಪೋಟ್ನಸ್. ಬಟ್ ಇಲ್ಲಿ ಹೈಪೋಟ್ನಸ್ ನನಗೆ ಬೇಕಾಗೂ ಇಲ್ಲ, ಗೊತ್ತೂ ಇಲ್ಲ, ಸೊ ನಾನು ಸೈನ್ನ ನಾನು ಕನ್ಸಿಡರ್ ಮಾಡಲ್ಲ. ಅದೇ ರೀತಿ ಕಾಸ್ ಎ ಅಂತ ಏನಾದರೂ ತಗೊಂಡ್ರೆ, ಕಾಸ್ ಏನಿದೆ ಆಪೋಸಿಟ್ ಬೈ ಅಡ್ಜಸೆಂಟ್ ಬೈ ಹೈಪೋಟ್ನಸ್ ಅಂತ ಇದೆ. ಅಡ್ಜಸೆಂಟ್ ಬೈ ಹೈಪೋಟ್ನಸ್, ಇಲ್ಲಿ ಅಡ್ಜಸೆಂಟ್ ಸೈಡ್ ಯಾವುದು ಅಂತಂದ್ರೆ ಎ ವೈ, ಹೈಪೋಟ್ನಸ್ ಎಕ್ಸ್ ಎ. ಇಲ್ಲಿ ಎರಡು ಅನ್ನೋನ್, ಸೊ ಸೈನ್ ಅನ್ನು ಬಳಸೋ ಹಾಗಿಲ್ಲ, ಕಾಸ್ ಕೂಡ ಬಳಸೋ ಹಾಗಿಲ್ಲ. ಹಾಗಾದ್ರೆ ಯಾವುದನ್ನು ಬಳಸಬೇಕು ನಾವಿಲ್ಲಿ ಅಂತಂದ್ರೆ ಟ್ಯಾನ್ ಅನ್ನ ಬಳಸಿದ್ರೆ, ಟ್ಯಾನ್ ಏನಂತ ಇದೆ ಅಂತಂದ್ರೆ ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂತ ಇದೆ, ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಇನ್ ಟ್ರಯಾಂಗಲ್, ಯಾವ ಟ್ರಯಾಂಗಲ್, ಎ ಎಕ್ಸ್ ವೈ, ಈ ಟ್ರಯಾಂಗಲ್ ಅಲ್ಲಿ ಟ್ಯಾನ್ ಎ ಈಸ್ ಈಕ್ವಲ್ ಟು, ಅಥವಾ ನಾನು ಡೈರೆಕ್ಟ್ ಆಗಿ ಆಂಗಲ್ ನಾನು ಬರ್ದು ಬಿಡ್ತೀನಿ, ಎ ಬದಲಿಗೆ 45 ಡಿಗ್ರಿ ಅಂತ ಬರೀತೀನಿ. ಟ್ಯಾನ್ 45 ಡಿಗ್ರಿ ಈಸ್ ಈಕ್ವಲ್ ಟು ಟ್ಯಾನ್ ಎ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಅಂತಂದ್ರೆ ಎಕ್ಸ್ ವೈ, ಬೈ ಅಡ್ಜಸೆಂಟ್ ಅಂತಂದ್ರೆ ಎ ವೈ. ಟ್ಯಾನ್ 45 ಮೀನ್ಸ್ 1 ಅಂಡ್ ಇಟ್ ಈಸ್ ಈಕ್ವಲ್ ಟು ಎಕ್ಸ್ ವೈ ಎಷ್ಟಿದೆ 120 ಮೀಟರ್ ಇದೆ, ಡಿವೈಡೆಡ್ ಬೈ ಎ ವೈ. ಎ ವೈ ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1 ಇಂಟು ಎ ವೈ ಈಸ್ ನಥಿಂಗ್ ಬಟ್ ಎ ವೈ ಅಂಡ್ ಇಟ್ ಈಸ್ ಈಕ್ವಲ್ ಟು 120 ಮೀಟರ್. ಸೊ ಅರ್ಧ ಮೆಜರ್ಮೆಂಟ್ ನಮಗೆ ಸಿಕ್ತು. ಎ ವೈ ವರೆಗೆ ಎಷ್ಟಿದೆ ಡಿಸ್ಟೆನ್ಸ್ ಅಂತ ಗೊತ್ತಾಯ್ತು ನಮಗೆ. ಸೇಮ್ ಇದೇ ಮೆಥಡ್ ಅನ್ನ ಯೂಸ್ ಮಾಡಿ ನಾವೇನ್ ಮಾಡಬೇಕು ಅಂತಂದ್ರೆ ಬಿ ವೈ ಎಷ್ಟಿದೆ ಅಂತ ಕೂಡ ಕಂಡುಹಿಡಿಬೇಕು. ಸಿಮಿಲರ್ಲಿ ಇನ್ ಟ್ರಯಾಂಗಲ್ ಬಿ ಎಕ್ಸ್ ವೈ, ಈ ಕಡೆ ಏನ್ ಟ್ರಯಾಂಗಲ್ ಇದೆ ಅದರಲ್ಲಿ ಬಿ ಎಕ್ಸ್ ವೈ, ಈ ಟ್ರಯಾಂಗಲ್ ಅಲ್ಲಿ ಟ್ಯಾನ್ 60 ಡಿಗ್ರಿ ಈಕ್ವಲ್ಸ್ ಟು ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. ಆಪೋಸಿಟ್ ಅಂತಂದ್ರೆ ಎಕ್ಸ್ ವೈ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಅಂತಂದ್ರೆ ಇಲ್ಲಿ ಬಿ ವೈ. ಟ್ಯಾನ್ 60 ಮೀನ್ಸ್ ಇಟ್ ಈಸ್ √3, ಯಾಕಂದ್ರೆ ಟ್ಯಾನ್ 30 ಅಂತಂದ್ರೆ 1/√3, ಟ್ಯಾನ್ 45 ಅಂದ್ರೆ 1, ಟ್ಯಾನ್ 60 ಮೀನ್ಸ್ √3. ಎಕ್ಸ್ ವೈ ಅಂತಂದ್ರೆ ವಿ ನೋ ದಟ್ ಇಟ್ ಈಸ್ 120 ಡಿವೈಡೆಡ್ ಬೈ ಬಿ ವೈ ಗೊತ್ತಿಲ್ಲ ನಮಗೆ, ಬಿ ವೈ ಅಷ್ಟಿದೆ. ಬಿ ವೈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ √3 ಈ ಕಡೆ ತಗೊಂಡ್ರೆ ಬಿ ವೈ ಈಕ್ವಲ್ಸ್ ಟು 120/√3. ಸೊ ಎ ವೈ ಸಿಕ್ತು, ಬಿ ವೈ ಸಿಕ್ತು. ಈಗ ಈ ಎರಡನ್ನು ಯೂಸ್ ಮಾಡಿ ಎ ಬಿ ಈಕ್ವಲ್ ಟು ಎ ವೈ ಪ್ಲಸ್ ಬಿ ವೈ. ಎ ವೈ ಅಂತಂದ್ರೆ 120 ಪ್ಲಸ್ ಬಿ ವೈ ಅಂತಂದ್ರೆ 120/√3 ಮೀಟರ್. ದಿಸ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಶಿಪ್ಸ್. ಸೊ ಇಷ್ಟಾದ್ರೂ ಬಿಡ್ಬೋದು, ಅಥವಾ ಫರ್ದರ್ ಸಿಂಪ್ಲಿಫಿಕೇಶನ್ ಅದು ನಿಮಗೆ ಬಿಟ್ಟಿದ್ದು. ಇದನ್ನ ಹಿಂಗಾದ್ರೂ ಬರಿಬಹುದು, ಅಥವಾ 120 ಕಾಮನ್ ತೆಗೆದು 1 + 1/√3 ಮೀಟರ್ ಈ ರೀತಿನಾದ್ರೂ ಎಕ್ಸ್ಪ್ರೆಸ್ ಮಾಡ್ಬೋದು. ಅಥವಾ ಈ ಸ್ಟೆಪ್ ಇಂದಾನೆ ಬರೆಯೋದಾದ್ರೆ 120 + 120/√3 ಅಂತ ಇದೆಯಲ್ಲ, ಇಲ್ಲಿ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ √3 ಮಾಡಿದ್ರೆ √3 ಇಂಟು √3 ಏನಾಯಿತು 3 ಆಗುತ್ತೆ. 3 1s 3 4s ಆಯ್ತ್ರೆ, ಅಲ್ಲಿಗೆ 120 + 40√3 ಈ ರೀತಿನಾದ್ರೂ ಬರಿಬಹುದು. ಅಥವಾ 40 ಕಾಮನ್ ತೆಗೆದ್ರೆ ಬ್ರಾಕೆಟ್ ಒಳಗಡೆ 3 + √3, 40 ಇಂಟು 3 + √3 ಮೀಟರ್. ಸೊ ಇಷ್ಟು ಡಿಫ್ರೆಂಟ್ ವೇ ನಲ್ಲಿ ನಾವೇನ್ ಮಾಡ್ಬೋದು, ಆನ್ಸರ್ನ ಎಕ್ಸ್ಪ್ರೆಸ್ ಮಾಡ್ಬೋದು. ಯಾವ್ದಾದ್ರು ಒಂದು ರೀತಿನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ನಡೀತದೆ, ಏನು ತೊಂದರೆ ಇಲ್ಲ. ದಿಸ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಶಿಪ್ಸ್. ನೆಕ್ಸ್ಟ್ ಕ್ವಶನ್, ಎರಡು ಸಮಮಿತಿ ಅಕ್ಷರಗಳನ್ನು ಹೊಂದಿರುವ ಇಂಗ್ಲಿಷ್ ವರ್ಣಮಾಲೆಯ ಯಾವುದಾದರೂ ಎರಡು ದೊಡ್ಡ ಅಕ್ಷರಗಳನ್ನು ಬರೆಯಿರಿ. ರೈಟ್ ಎನಿ 2 ಕ್ಯಾಪಿಟಲ್ ಲೆಟರ್ಸ್ ಆಫ್ ಇಂಗ್ಲಿಷ್ ಆಲ್ಫಾಬೆಟ್ ಹ್ಯಾವಿಂಗ್ 2 ಲೈನ್ಸ್ ಆಫ್ ಸಿಮಿಟ್ರಿ. ಸೊ ಕ್ಯಾಪಿಟಲ್ ಲೆಟರ್ಸ್ ಬರಿಬೇಕು. ಎಷ್ಟು ಲೈನ್ಸ್ ಆಫ್ ಸಿಮಿಟ್ರಿ ಇರಬೇಕಂದ್ರೆ 2 ಲೈನ್ಸ್ ಆಫ್ ಸಿಮಿಟ್ರಿ ಇರಬೇಕು. ಆ ಥರ ಎಷ್ಟಿದೆ ಅಂತಂದ್ರೆ ಎ ಆಗಲ್ಲ, ಬಿ ಇಲ್ಲ. ನೋಡಿ, ಎಗೆ ಒಂದೇ ಲೈನ್ ಆಫ್ ಸಿಮಿಟ್ರಿ ಇದೆ, ಬಿಗೆ ಒಂದು ಲೈನ್ ಆಫ್ ಸಿಮಿಟ್ರಿ ಇದೆ, ಸಿಗೆ ಒಂದೇ ಲೈನ್ ಆಫ್ ಸಿಮಿಟ್ರಿ, ಡಿಗೂ ಒಂದೇ ಇರೋದು, ಇಗೂ ಕೂಡ ಒಂದೇ ಇರೋದು, ಎಫ್ಗೆ ಇಲ್ಲ, ಜಿಗಿಲ್ಲ, ಹೆಚ್ಚಿಗೆ 2 ಲೈನ್ಸ್ ಆಫ್ ಸಿಮಿಟ್ರಿ ಇದೆ. ನೋಡಿ, 2, ಒಂದು ಈ ರೀತಿ ಬರುತ್ತೆ, ಇನ್ನೊಂದು ಈ ರೀತಿ ಬರುತ್ತೆ. ಹೆಚ್ಚಿನ ಈ ರೀತಿ ಬರೆದ್ರೆ ಒಂದು ಅಡ್ಲಾಗಿರುತ್ತೆ, ಇನ್ನೊಂದು ಉದ್ದ, ಈ ತರ. ಸೊ ಒಂದು ಆಲ್ಫಾಬೆಟ್ ಯಾವುದು, ಹೆಚ್. ಆಮೇಲೆ ಇನ್ನೊಂದು ಆಲ್ಫಾಬೆಟ್ ಯಾವ್ದು ಆಗ್ತದೆ ಅಂತಂದ್ರೆ ಐಗೂ ಕೂಡ 2 ಬರುತ್ತೆ, ಒಂದು ಅಡ್ಡ ಇನ್ನೊಂದು ಉದ್ದ, ಈ ರೀತಿ. ಜೆಗೆ ಲೈನ್ಸ್ ಆಫ್ ಸಿಮಿಟ್ರಿ ಇಲ್ಲ, ಕೆಗೆ ಒಂದು ಮಾತ್ರ ಇದೆ, ಎಲ್ಗೆ ಇಲ್ಲ, ಎಂಗೆ ಒಂದಿದೆ ಈ ರೀತಿ, ಎನ್ಗೆ ಇಲ್ಲ,
ಓಗೆ ಲೈನ್ಸ್ ಆಫ್ ಸಿಮಿಟ್ರಿ ಬರುತ್ತೆ. 2 ಲೈನ್ ಹಾಕಿ ಜಾಸ್ತಿ ಕೂಡ ಬರಿಬಹುದು. ಹಿಂಗ್ ಬರೆದ್ರೆ ಓವೆಲ್ ಶೇಪ್ ಅಲ್ಲಿ ಬರೆದ್ರೆ 2 ಬರುತ್ತೆ. ಕಂಪ್ಲೀಟ್ ರೌಂಡ್ ಶೇಪ್ ಅಲ್ಲಿ ಬರೆದ್ರೆ ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್ ಆಫ್ ಸಿಮಿಟ್ರಿ ಇರ್ತದೆ. ಪಿಗೆ ಇಲ್ಲ, ಕ್ಯೂಗೆ ಇಲ್ಲ, ಆರ್ಗೆ ಇಲ್ಲ, ಎಸ್ ಇಲ್ಲ, ಟಿಗೆ 1 ಲೈನ್ ಆಫ್ ಸಿಮಿಟ್ರಿ ಬರುತ್ತೆ. ಈ ರೀತಿ 1 ಲೈನ್ ಆಫ್ ಸಿಮಿಟ್ರಿ ಬರುತ್ತೆ. ಯುಗೆ ಒಂದೇ ಲೈನ್ ಆಫ್ ಸಿಮಿಟ್ರಿ ಇದೆ, ವಿಗೂ ಕೂಡ ಒಂದೇ ಲೈನ್ ಆಫ್ ಸಿಮಿಟ್ರಿ ಇರೋದು, ಡಬ್ಲ್ಯೂಗೂ ಕೂಡ ಒಂದೇ ಲೈನ್ ಆಫ್ ಸಿಮಿಟ್ರಿ ಇರೋದು. ಮತ್ತೆ ನೆಕ್ಸ್ಟ್ ಬಂದ್ರೆ ಎಕ್ಸ್ ಬರುತ್ತೆ. ಎಕ್ಸ್ಗೆ 2 ಇದೆ, ಅಡ್ಡ ಮತ್ತು ಉದ್ದ. ವೈಗಿಲ್ಲ, ಝಡ್ಗೆ ಇಲ್ಲ. ಸೊ ಈ ರೀತಿ ಯಾವ್ದಾದ್ರು 2 ಬರೀರಿ ಅಂತ ಹೇಳಿದರೆ ನೀವು ಯಾವ್ದಾದ್ರು 2 ಬರಿಬಹುದು. HIOX ಈ 4ರಲ್ಲಿ ಯಾವ್ದಾದ್ರು 2 ನಾವು ಬರೆದ್ರೆ ನಡೀತದೆ. ಎಂ ಮತ್ತು ಎನ್ಗಳು x² - 7x + c ಬಹುಪದೋಕ್ತಿಯ ಶೂನ್ಯತೆಗಳಾಗಿವೆ. m - n = 1 ಆದರೆ c ಯ ಬೆಲೆಯನ್ನು ಕಂಡುಹಿಡಿಯಿರಿ. If m and n are the zeros of the polynomial x² - 7x + c such that m - n = 1, then find the value of c. Solution: m ಮತ್ತು n ಗಳು x² - 7x + c ನ zeros ಅಂತ ಹೇಳಿದ್ಮೇಲೆ ಅಲ್ಲಿ ಕೋಎಫಿಷಿಯಂಟ್ ಆಫ್ x², x ಅಂಡ್ ಕಾನ್ಸ್ಟೆಂಟ್ ಮತ್ತು zeros ಗಳ ನಡುವೆ ಒಂದು ರಿಲೇಷನ್ ಇದೆ. ಏನಂತಂದ್ರೆ sum of zeros will be equal to -b/a. ನೋಡಿ, if the given polynomial is of the form ax² + bx + c and if m and n are zeros of this polynomial, then sum of the zeros m + n will be equal to -b/a and product of zeros, that is mn, equal to c/a. ಇದು ರಿಲೇಷನ್ ಬಿಟ್ವೀನ್ zeros and coefficients. ಸೊ ಈ ರಿಸಲ್ಟ್ ಅನ್ನು ನಾವೇನ್ ಮಾಡ್ತೀವಿ, ಇಲ್ಲಿ ಯೂಸ್ ಮಾಡ್ತೀವಿ. ಒಂದು ಡಾಟಾ ಅವರೇ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತಂದ್ರೆ m - n = 1 ಅಂತ ಕೊಟ್ಟಿದ್ದಾರೆ. ಆಲ್ಸೋ ವಿ ನೋ ದಟ್ ಸಮ್ ಆಫ್ zeros is given by m + n = -b/a. ಆಲ್ಸೋ m + n = -b ಅಂತಂದ್ರೆ ಇಲ್ಲಿ -7 / a ಅಂದ್ರೆ 1 ಇದೆ. ಸೊ m + n is nothing but minus into minus +7. ಸೊ m - n = 1 ಮತ್ತು m + n = 7 ಎರಡನ್ನು ಸಾಲ್ವ್ ಮಾಡೋಣ. ಇದನ್ನ ಈಕ್ವೇಶನ್ ನಂಬರ್ 1, ಇದನ್ನ ಈಕ್ವೇಶನ್ ನಂಬರ್ 2 ಅಂತ ಅನ್ಕೊಂಡ್ರೆ ಸಾಲ್ವಿಂಗ್ 1 and 2 we get m + n = 7. Here we have m - n = 1. Plus n minus n cancel ಆದರೆ m add ಆದರೆ 2m = 7 + 1 is 8. Divide ಮಾಡಿ 2 1s are 2 4s are 8. Therefore the value of m is 4. If the value of m is 4, substitute this in equation 1 or equation 2. ಯಾವುದಾದರೂ ಒಂದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. Put in equation number 1. 1 implies ಏನಿದೆ 4 + n = 7. So we have n = 7 - 4, that is equal to 3. Therefore m = 4, n = 3. Also we have ಏನು ಅಂತಂದ್ರೆ ಪ್ರಾಡಕ್ಟ್ ಆಫ್ zeros mn = c/a. c ಅಂತಂದ್ರೆ ಇಲ್ಲಿ c, a ಅಂತಂದ್ರೆ 1 ಇದೆ. ಇಲ್ಲಿದೆ ನೋಡಿ, ಕೋಎಫಿಷಿಯಂಟ್ ಆಫ್ x² 1 ಇದೆ. ಸೊ ಇಟ್ ಈಸ್ a is 1, b is -7 and c means c only. Okay, m into n. m ಅಂತಂದ್ರೆ 4, n ಅಂತಂದ್ರೆ 3 and it is equal to c. Therefore c = 4 3s are 12. ನಮಗೆ ಬೇಕಾಗಿರೋದು ಕೂಡ ವ್ಯಾಲ್ಯೂ ಆಫ್ c. Therefore the value of c is 12. ನೆಕ್ಸ್ಟ್ ಕ್ವೆಶ್ಚನ್. ಒಂದು ನಿಯಮಿತ ಬಹುಭುಜಾಕೃತಿಯಲ್ಲಿ ಪ್ರತಿ ಹೊರಕೋನದ ಅಳತೆಯು ಅದರ ಒಳಕೋನದ ಅಳತೆಯ 25% ಇದೆ. ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇನ್ ಅ ರೆಗ್ಯುಲರ್ ಪಾಲಿಗಾನ್ the measure of each exterior angle is 25% of the measure of each interior angle. ಪ್ರತಿ ಎಕ್ಸ್ಟೀರಿಯರ್ ಆಂಗಲ್ ಇಂಟೀರಿಯರ್ ಆಂಗಲ್ ನ 25% ಇದೆ. ಸೊ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಸೈಡ್ಸ್ ಆಫ್ ದ ಪಾಲಿಗನ್. ಸೊ ಫಸ್ಟ್ ಆಫ್ ಆಲ್ ಎಕ್ಸ್ಟೀರಿಯರ್ ಆಂಗಲ್ ಮತ್ತು ಇಂಟೀರಿಯರ್ ಆಂಗಲ್ ಅಂತ ಹೇಳಿರೋದ್ರಿಂದ ಸಮ್ ಆಫ್ ಎಕ್ಸ್ಟೀರಿಯರ್ ಆಂಗಲ್ಸ್ ಆಫ್ ಎನಿ ಪಾಲಿಗನ್, ಯಾವುದಾದ್ರೂ ಒಂದು ಕಾನ್ವೆಕ್ಸ್ ಪಾಲಿಗಾನ್ ಇತ್ತು ಅಂತಂದ್ರೆ ಅದರ sum of exterior angles given by sum of exterior ext ಅಂದ್ರೆ exterior angles is equal to 360 ಡಿಗ್ರಿ. ಯಾವುದೇ ಒಂದು ಕಾನ್ವೆಕ್ಸ್ ಪಾಲಿಗಾನ್ ಆಗಿತ್ತು ಅಂತಂದ್ರೆ ಅದರ ಎಕ್ಸ್ಟೀರಿಯರ್ ಆಂಗಲ್ ಗಳ ಸಮ್ ಏನಾಗಿರುತ್ತೆ ಯಾವಾಗಲೂ ಅಂದ್ರೆ 360 ಡಿಗ್ರಿ ಇರ್ತದೆ. ಸಮ್ 360 ಡಿಗ್ರಿ ಇದ್ರೆ
ಈಚ್ ಆಂಗಲ್ ಅದು ಸ್ಪೆಷಲಿ ರೆಗ್ಯುಲರ್ ಪಾಲಿಗಾನ್ ಆಗಿತ್ತು ಅಂತಂದ್ರೆ ಆವಾಗ ಈಚ್ ಎಕ್ಸ್ಟೀರಿಯರ್ ಆಂಗಲ್ ಎಷ್ಟು ಡಿಗ್ರಿ ಇರುತ್ತೆ ಅಂದ್ರೆ 360/n, ಯಾಕಂದ್ರೆ n ಸೈಡ್ಸ್ ಇರೋದ್ರಿಂದ 360/n. ಸೊ ಈಚ್ ಎಕ್ಸ್ಟೀರಿಯರ್ ಆಂಗಲ್ ಈಸ್ ಈಕ್ವಲ್ ಟು 360/n. ಸೊ ಪ್ರತಿ ಎಕ್ಸ್ಟೀರಿಯರ್ ಆಂಗಲ್ ಎಷ್ಟು ಡಿಗ್ರಿ ಇರುತ್ತೆ ಅಂದ್ರೆ 360°/n ಆಗಿರುತ್ತೆ. ಇದು ಈಕ್ವೇಶನ್ ನಂಬರ್ 1 ಆಗಿರಲಿ. ಮುಂದೆ ಬೇಕು ಅಂತಂದ್ರೆ ಯೂಸ್ ಮಾಡ್ಕೊಳ್ಳೋಣ. ಅದೇ ರೀತಿ ಇಂಟೀರಿಯರ್ ಆಂಗಲ್ ಗೆ ಬರೋಣ. ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ, n-2 ಇಂಟು 180 ಡಿಗ್ರಿ ಅಂತ ಇದೆ. ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ n-2 ಇಂಟು 180 ಆದ್ರೆ ಈಚ್ ಇಂಟೀರಿಯರ್ ಆಂಗಲ್, ಪ್ರತಿ ಇಂಟೀರಿಯರ್ ಆಂಗಲ್ ಎಷ್ಟಿರುತ್ತೆ ಅಂದ್ರೆ ಈಚ್ ಇಂಟೀರಿಯರ್ ಆಂಗಲ್ ವಿಲ್ ಬಿ ಈಕ್ವಲ್ ಟು n-2 ಇಂಟು 180 ಡಿವೈಡೆಡ್ ಬೈ n, ಯಾಕಂದ್ರೆ n ಸೈಡೆಡ್ ಪಾಲಿಗಾನ್ ನಾವು ಕನ್ಸಿಡರ್ ಮಾಡಿರೋದು. ಇದನ್ನ ಈಕ್ವೇಶನ್ 2 ಅಂತ ಅನ್ಕೊಳ್ರಿ. ಅಕಾರ್ಡಿಂಗ್ ಟು ದ ಗಿವನ್ ಡಾಟಾ ಬೈ ಡಾಟಾ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಈಚ್ ಎಕ್ಸ್ಟೀರಿಯರ್ ಆಂಗಲ್ ಅಂತಂದ್ರೆ 360/n ಈಸ್ 25% ಆಫ್ ಈಚ್ ಇಂಟೀರಿಯರ್ ಆಂಗಲ್ ಅಂತಂದ್ರೆ n-2/n ಇಂಟು 180 ಡಿಗ್ರಿ. ಇದು ಸೊ ಎರಡು ಕಡೆ n ಕ್ಯಾನ್ಸಲ್ ಮಾಡೋಣ. ಇಲ್ಲಿ 360 ಈಕ್ವಲ್ ಟು 25% ಅಂತಂದ್ರೆ 25/100 ಆಫ್ ನ ಇನ್ ಟರ್ಮ್ಸ್ ಆಫ್ ಮಲ್ಟಿಪ್ಲಿಕೇಶನ್ ಬರೀತೀನಿ, n-2 ಇಂಟು 180. ಸೊ 180 1s 180 2s, ಅಗೇನ್ 25 1s 25 4s. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 4 ಈ ಕಡೆ ಬಂದ್ರೆ 4 2s 8. ಸೊ ವಿ ಗೆಟ್ 8 ಈಕ್ವಲ್ ಟು n-2. -2 ಕೂಡ ಈ ಕಡೆ ಬಂದ್ರೆ 8 ಪ್ಲಸ್ 2 ಈಕ್ವಲ್ ಟು n. ದೇರ್ಫೋರ್ n ಈಕ್ವಲ್ ಟು 10. ಸೊ ಇಲ್ಲಿರ್ತಕ್ಕಂಥ ಒಂದು ಪಾಲಿಗಾನು ಎಷ್ಟು ಸೈಡ್ ಇರ್ತಕ್ಕಂಥ ಒಂದು ಪಾಲಿಗಾನ್ ಅಂತಂದ್ರೆ 10 ಸೈಡ್ ಇರ್ತಕ್ಕಂಥ ಒಂದು ಪಾಲಿಗಾನ್, ದಶಭುಜಾಕೃತಿ ಅಂತ ಹೇಳ್ತೀವಲ್ಲ ಅದು. ಸೊ 10 ಸೈಡೆಡ್ ಪಾಲಿಗಾನ್. ನೆಕ್ಸ್ಟ್ ಕ್ವಶನ್. ಒಂದು ಚೀಲದಲ್ಲಿ 8 ಕಪ್ಪು ಮತ್ತು 6 ಹಸಿರು ಚೆಂಡುಗಳಿವೆ. ಒಂದು ಮಗು ಚೀಲದಿಂದ 7 ಚೆಂಡುಗಳನ್ನು ಹೊರತೆಗೆಯುವಾಗ ಕನಿಷ್ಠ 6 ಕಪ್ಪು ಚೆಂಡುಗಳಿರುವಂತೆ ಎಷ್ಟು ವಿಧಗಳಲ್ಲಿ ಚೆಂಡುಗಳನ್ನ ಹೊರತೆಗೆಯಬಹುದು? ಎ ಬ್ಯಾಗ್ ಕಂಟೈನ್ಸ್ 8 ಬ್ಲಾಕ್ and 6 green balls. In how many ways a child can pick 7 balls from the bag so that the picked balls contain at least 6 black balls? Minimum ಎಷ್ಟು ಬ್ಲಾಕ್ ಬಾಲ್ ಇರಬೇಕು? 6 ಬ್ಲಾಕ್ ಬಾಲ್ಸ್ ಇರಲೇಬೇಕು. ಸೊಲ್ಯೂಷನ್. ಸೊ ನಮ್ಮ ಹತ್ರ ಇರೋದು 2 ಟೈಪ್ಸ್ ಆಫ್ ಬಾಲ್ಸ್, ಒಂದು ಬ್ಲಾಕ್, ಇನ್ನೊಂದು ಗ್ರೀನ್. ಓಕೆ, ಬ್ಲಾಕ್ ಎಷ್ಟಿದೆ ಅಂತಂದ್ರೆ ಟೋಟಲ್ 8 ಬ್ಲಾಕ್ ಬಾಲ್ಸ್ ಅಂಡ್ 6 ಗ್ರೀನ್ ಬಾಲ್ಸ್. ಈ 8 ಬ್ಲಾಕ್ ಬಾಲ್ ಇಂದ ಅಟ್ ಲೀಸ್ಟ್ ಎಷ್ಟು ತೆಗಿಬೇಕು ಅಂದ್ರೆ 6 ಬ್ಲಾಕ್ ಬಾಲ್ಸ್ ತೆಗಿಲೇಬೇಕು. ದೇರ್ಫೋರ್ ನಂಬರ್ ಆಫ್ ಸೆಲೆಕ್ಟಿಂಗ್ ಬ್ಲಾಕ್ ಬಾಲ್ಸ್ ಈಸ್ 8C6 ಅಟ್ ಲೀಸ್ಟ್ ಅಂತ ಹೇಳಿರೋದ್ರಿಂದ 8C6. 6 ಬ್ಲಾಕ್ ಬಾಲ್ ನ ತೆಗಿಲೇಬೇಕು ಮಿನಿಮಮ್. 6ಕ್ಕಿಂತ ಜಾಸ್ತಿ ಕೂಡ ತೆಗಿಬಹುದು, ಬಟ್ ಮಿನಿಮಮ್ ತೆಗಿಬೇಕಾಗಿರೋದು 6. ಒಟ್ಟು ಎಷ್ಟು ಬಾಲ್ಗಳನ್ನ ತೆಗಿಬೇಕು ಅಂದ್ರೆ 7. ಅದರಲ್ಲಿ 6 ಬ್ಲಾಕ್ ನ ತೆಗೆದಿದ್ದೀವಿ. ಸೊ ಇನ್ನು ಒಂದು ಬಾಲ್ ಅನ್ನ ಯಾವ್ದು ತೆಗಿಬೇಕಾಗ್ತದೆ? ನಾವು ಗ್ರೀನ್ ಬಾಲ್ ಅನ್ನ ನಾನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ 6 ಗ್ರೀನ್ ಬಾಲ್ಸ್ ಇಂದ ಸೆಲೆಕ್ಟಿಂಗ್ 1. ಇಲ್ಲಿ 6 ಇದೆ ಬ್ಲಾಕ್ ಬಾಲ್ಸ್, ಇಲ್ಲಿ 1 ಇದೆ. ಸೊ ಎರಡು ಸೇರಿದ್ರೆ ಮಾತ್ರ ಒಂದು ಈವೆಂಟ್ ಕಂಪ್ಲೀಟ್ ಆಗೋದು. ಸೆಲೆಕ್ಟಿಂಗ್ 7 ಬಾಲ್ಸ್. ಸೊ ಇವೆರಡನ್ನು ಡಿಪೆಂಡೆಂಟ್ ಇವೆಂಟ್ಸ್ ಆಗಿರೋದ್ರಿಂದ ನಾವೇನ್ ಮಾಡ್ಬೇಕಾಗುತ್ತೆ? ಇಲ್ಲಿ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ ಇಟ್ ಈಸ್ ಈಕ್ವಲ್ ಟು, ಇದು ಒಂದು ಪಾಸಿಬಿಲಿಟಿ. ಇನ್ನು ಸೆಕೆಂಡ್ ಪಾಸಿಬಿಲಿಟಿ ಏನು ಅಂತಂದ್ರೆ 6 ಬದಲಿಗೆ 7 ಬಾಲ್ಗಳನ್ನ ಬ್ಲಾಕ್ ಸೆಲೆಕ್ಟ್ ಮಾಡಿಬಿಡೋದು. ಯಾಕಂದ್ರೆ ಅಟ್ ಲೀಸ್ಟ್ 6 ಅಂತ ಹೇಳಿದ್ದಾರೆ. ಇಟ್ ಮೇ ಬಿ ಮೋರ್ ದನ್ 6 ಆಸ್ ವೆಲ್. ಸೊ 8C7 ಅಂತ ತಗೊಂಡ್ರೆ ನಾವು ಸೆಲೆಕ್ಟ್ ಮಾಡಬೇಕಾಗಿರೋದು ಅಂದ್ರೆ ಆ ಮಗು ಸೆಲೆಕ್ಟ್ ಮಾಡಬೇಕಾಗಿರೋದು 7 ಬಾಲ್ಸ್. ಆ 7 ಬಾಲ್ಸ್ ಕೂಡ ಬ್ಲಾಕ್ ಬಾಲೇ ಸೆಲೆಕ್ಟ್ ಮಾಡಿ ಆಗಿರೋದ್ರಿಂದ 6 ಬಾಲ್ಸ್ ಏನು ಗ್ರೀನ್ ಇತ್ತಲ್ಲ ಅದರಿಂದ ಯಾವುದೇ ಬಾಲ್ ಅನ್ನು ನಾವು ಸೆಲೆಕ್ಟ್ ಮಾಡೋಂಗಿಲ್ಲ. ಯಾಕಂದ್ರೆ ಟೋಟಲ್ ಬಾಲ್ಸ್ ಎಷ್ಟಾಗಬೇಕು? 7 ಬಾಲ್ಸ್ ಆಗಬೇಕು. ಆಲ್ರೆಡಿ 7 ಸೆಲೆಕ್ಟ್ ಆಗಿರೋದ್ರಿಂದ ಇಲ್ಲಿ 0 ಬಾಲ್ಸ್ ನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಎರಡನ್ನು ಏನ್ ಮಾಡ್ಬೇಕು? ನಾವೀಗ
ಸಿಂಪ್ಲಿಫೈ ಮಾಡಬೇಕು. 8C6 ಅನ್ನ 8C2 ಅಂತ ಬರಿಬಹುದು, ಬಿಕಾಸ್ NCR ಕ್ಯಾನ್ ರಿಟರ್ನ್ ಆಸ್ NCN ಮೈನಸ್ R. ಸೊ 8C6 ಅಂತಂದ್ರೆ 8C8 ಮೈನಸ್ 6 ಅಂತ, ದೇರ್ ಫಾರ್ 8C2. ಸಿಮಿಲರ್ಲಿ 6C1 ಅಂತಂದ್ರೆ 6, ಅದು ಡೈರೆಕ್ಟ್ ರಿಸಲ್ಟ್ ಇದೆ. NC1 ಅಂತಂದ್ರೆ N ಅಂತ ಹೇಳಿ. ಸಿಮಿಲರ್ಲಿ 8C7 ಕ್ಯಾನ್ ಬಿ ರಿಟರ್ನ್ ಆಸ್ 8C1, 8 ಮೈನಸ್ 7, 8 ಮೈನಸ್ 7 1 ಆಗುತ್ತಲ್ಲ, ಸೊ ಹಾಗಾಗಿ ಇಂಟು 6C0 is 1 ಬಿಕಾಸ್ NC0 is 1. 8C2 ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 8 ಇಂಟು 7 ಡಿವೈಡೆಡ್ ಬೈ 2 ಇಂಟು 1. ಪರ್ಮಿಟೇಷನ್ ಕಾಂಬಿನೇಷನ್ ಅಲ್ಲಿ ನಾನು ಯಾವ ರೀತಿ ಸಿಂಪ್ಲಿಫೈ ಮಾಡಬೇಕಂತ ನಾನು ಆಗಲೇ ಡೀಟೇಲ್ ಆಗಿ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಗೋ ಥ್ರೂ ದಟ್ ವಿಡಿಯೋ. ಇಂಟು 6, 2 1s 2 3s 6, 7 3 21 ಇಂಟು 8, 8 1 8 8 16, 168. ಇನ್ನು ಇಲ್ಲಿ 8C1 ಅಂತಂದ್ರೆ 8 ಇಂಟು 1 ದಟ್ ಈಸ್ 8. ಸೊ ಈ ಎರಡನ್ನು, ಒಂದು ಪಾಸಿಬಿಲಿಟಿ ಇದು, ಇನ್ನೊಂದು ಪಾಸಿಬಿಲಿಟಿ ಇದು. ಸೊ ಟೋಟಲ್ ನಂಬರ್ ಆಫ್ ಪಾಸಿಬಿಲಿಟೀಸ್ ಈಸ್ 168 ಪ್ಲಸ್ 8. ಸೊ ಇಟ್ ಈಸ್ ಈಕ್ವಲ್ ಟು 176. ಸೊ ಟೋಟಲ್ ನಂಬರ್ ಆಫ್ ವೇಸ್ ಆಫ್ ಸೆಲೆಕ್ಟಿಂಗ್ 7 balls in such a way that at least 6 black balls are selected is 176. 176 ಡಿಫ್ರೆಂಟ್ ವೇಸ್ ಅಲ್ಲಿ ನಾವೇನ್ ಮಾಡಬಹುದು, ಸೆಲೆಕ್ಟ್ ಮಾಡಬಹುದು. ಸೊ ಇಷ್ಟು ಕ್ವಶನ್ಸ್ಗಳು 2 marks ಕ್ವಶನ್ಸ್ಗಳು. ನೆಕ್ಸ್ಟ್ 3 marks ಬರುತ್ತೆ, ಅದಾದ್ಮೇಲೆ 4 marks ಕ್ವಶನ್ಸ್, ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್. ಅದನ್ನ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀನಿ.